ಸಾಮಾನ್ಯವಾಗಿ ನಾವು ಕೇಕ್ ಅಂದ ತಕ್ಷಣ ಬೇಕರಿಯಿಂದ ತೊಗೊಂಡು ಬರ್ತೀವಿ. ಯಾರಷ್ಟೆಲ್ಲ ಕಷ್ಟಪಡ್ತಾರೆ, ಆರಾಮಾಗಿ ಹೋದ್ರಾಯ್ತು ತೊಗೊಂಡು ಬಂದ್ರಾಯ್ತು ಅಂತ ಅನ್ಕೋತೀವಿ. ಬಟ್ ತುಂಬ ಸುಲಭವಾಗಿ ಸಾಕಷ್ಟು ರೀತಿಯ ಟಿಪ್ಸ್ಗಳ ಜೊತೆಗೆ ಹೈಜಿನಿಕ್ ಆಗಿ ನಾವು ಮನೆಯಲ್ಲೇನೆ ಕೇಕನ್ನು ಹೇಗೆ ಮಾಡ್ಕೊಳ್ಬೋದು, ಬರ್ತ್ಡೇಗಾಗಿರಲಿ, ಆ್ಯನಿವರ್ಸರಿಗಾಗಿರಲಿ, ಎಲ್ಲದಕ್ಕೂ ನ್ಯೂ ಇಯರ್ಗಾಗಿರಲಿ, ಎಲ್ಲದಕ್ಕೂ ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ನಾವು ಮಾಡಿಕೊಂಡು ತಿನ್ನೋಂತಹ ಅಂದರೆ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಕೇಕು, ತುಂಬಾ ಇಷ್ಟಪಟ್ಕೊಂಡು ತಿಂದರು. ನ್ಯೂ ಇಯರ್ಗೆ ನಾನು ಈ ರೀತಿ ಒಂದು ಪೈನಾಪಲ್ ಪೇಸ್ಟ್ರಿನ ಮನೇಲಿ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಾಕಷ್ಟು ರೀತಿಯ ಟಿಪ್ಸ್ಗಳ ಜೊತೆಗೆ ನಾನಿವತ್ತು ನಿಮಗೆ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಅಲ್ವಾ? ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್, ಫಸ್ಟು ನಾನು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1/4 ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ ಆಗುವಷ್ಟು ಪೌಡರ್ ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸ್ಮೆಲ್ ಇಲ್ಲದೆ ಇರುವಂತಹ ಆಯಿಲನ್ನು ಬಳಸ್ಕೊಳ್ಳಿ, ಇದೊಂದು ಟಿಪ್ಪು. ಮತ್ತು ಮೊಸರು ಹುಳಿ ಇರಬಾರ್ದು, ಇದೊಂದು ಟಿಪ್ಪು. ಓಕೆನಾ? ಮತ್ತು ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಟಿಪ್ ಏನಂದರೆ, ಈಗ ನೋಡಿ 1 ಕಪ್ ಆಗುವಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನಾನು 1/4 ಚಮಚದ ಸ್ಪೂನನ್ನು ಯೂಸ್ ಮಾಡಿರೋದ್ರಿಂದ 2 ಸಾರಿ 1/4 TSP ಹಾಕ್ಕೊಂಡಿದ್ದೀನಿ. ಓಕೆನಾ? ಈಗ ಗೊತ್ತಾಯ್ತಲ್ವಾ? ಸೊ 1 ಕಪ್ ಮೈದಾ, 1 ಚಮಚ ಬೇಕಿಂಗ್ ಪೌಡರ್ ಮತ್ತು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಅದನ್ನು ಜರಡಿ ಮಾಡ್ಕೊಂಡಿದ್ದೀನಿ. 2 ಸಾರಿ ಫಸ್ಟ್ ಜರಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳುವಾಗ ಪುನಃ ಇನ್ನೊಂದು ಸಾರಿ ಇದನ್ನು ಜರಡಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು 2 ರಿಂದ 3 ಸಾರಿ ಜರಡಿ ಮಾಡ್ಕೊಳ್ಳೋದ್ರಿಂದ ಕೇಕ್ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗಂಟಿರಲ್ಲ ಅಲ್ವಾ? ಸೊ ನೈಸಾಗಿ ಬರುತ್ತೆ. ಹಾಗೆ ನೋಡಿ ಈ ರೀತಿ ನೀಟಾಗಿ ಒಂದೇ ಡೈರೆಕ್ಷನ್ನಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟೆಲ್ಲ ಆಗಬಾರ್ದು. ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಹೋದಂಗೆ ಅದೊಂಥರ ನೈಸಾಗಿ ಬರುತ್ತೆ. ಈ ಲಿಕ್ವಿಡ್ ನೋಡ್ತಾ ಇದ್ದೀರಿ ಅಲ್ವಾ ಹೇಗೆ ಕಾಣಿಸ್ತಾ ಇದೆ? ಫುಲ್ ಫ್ಲಫಿಯಾಗಿ ಬಂದಿದೆ ಈಗಲೇ. ಅದಕ್ಕೆ ಈಗ ನಾನು 1/4 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ವಾರ್ಮ್ ಇದೆ ಈ ಹಾಲು. ಇದನ್ನು ಈಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ 1 ಚಮಚ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಪೈನಾಪಲ್ ಎಸೆನ್ಸು ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ವೆನಿಲಾ ಎಸೆನ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಪೈನಾಪಲನ್ನು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ಆಮೇಲೆ ನೋಡ್ತಾ ಹೋದಂಗೆ ಗೊತ್ತಾಗುತ್ತೆ. ಹಾಗೆ ಈಗ ನೋಡಿ ಇದು ರಿಬ್ಬನ್ ರೀತಿ ಬ್ಯಾಟರ್ ರೆಡಿ ಆಗಬೇಕು. ಸೊ ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಕೇಕ್ ಟಿನ್ಗೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ರೆಡಿ ಮಾಡ್ಕೊಂಡಿರುವಂತಹ ಕೇಕ್ ಮಿಶ್ರಣವನ್ನು ಈ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಬೇಕು. ಈ ಟಿಪ್ ಏನಂದರೆ, ನೀವು ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಇದ್ದರೆ ಹೊರಟೋಗುತ್ತೆ, ನೀಟಾಗಿ ಸೆಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಟಿಪ್ ಏನಂದರೆ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು 10 ನಿಮಿಷ ಮೊದಲು, ಅಂದರೆ ನಾವು ಈ ಹಿಟ್ಟನ್ನು ಏನು ರೆಡಿ ಮಾಡ್ತೀವಿ ಅಲ್ವಾ, ಆಗಲೇ ನಾನು ಈ ಬಾಣಲೆನ ಕಾಯಿಸೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಅಂದರೆ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಕೇಕ್ ಟಿನ್ನನ್ನು ಇಟ್ಬಿಟ್ಟು ಇದನ್ನು ಸುಮಾರು 40 ಮಿನಿಟ್ಸು ಮೀಡಿಯಂ ಫ್ಲೇಮ್ನಲ್ಲಿ, ಮಧ್ಯ ಓಪನ್ ಮಾಡಬೇಡಿ. ಅವಾಗೇನಾಗುತ್ತೆ, ಕೇಕು ಉಬ್ಬಿ ಬರಲ್ಲ. ಈ ಟಿಪ್ಪನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 35 ಮಿನಿಟ್ಸ್ ಆದಮೇಲೆ ನೀವು ಫಸ್ಟ್ ಬಾರಿ ಓಪನ್ ಮಾಡಬೇಕು. ಆವಾಗೇನಾದರೂ ಒಂದು ಸ್ವಲ್ಪ ನೈಫ್ಗೆ ಅಂಟಿತ್ತು ಅಂತ ಆದರೆ ನೀವು ಪುನಃ ಇನ್ನೊಂದು 5 ಮಿನಿಟ್ಸ್ ಇಡಿ. ಟೋಟಲ್ ಆಗಿ ಒಂದು 40 ಮಿನಿಟ್ಸು ಸಾಕಾಗುತ್ತೆ ಇವತ್ತು ನಾನು ಹೇಳಿರುವಂತಹ ಈ ಮೆಜರ್ಮೆಂಟ್ಗೆ. ಆಮೇಲೆ ಕೆಳಗಡೆ ಇಳಿಸಿಟ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ನಾನು ಇದನ್ನು ನೋಡಿ ಈ ರೀತಿ ಮಗಚ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ನಾವು ಈ ಬಟರ್ ಪೇಪರನ್ನು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಏನೂ ಕಷ್ಟ ಇಲ್ಲ. ಆ್ಯಕ್ಚುಲಿ ನಿಮಗೆ ಈ ರೀತಿ ಮಾಡೋಕ್ಕಾಗಲ್ಲ ಅಂತಾದರೆ ಫಸ್ಟ್ ಡೇ ಈ ರೀತಿ ಕೇಕನ್ನು ರೆಡಿ ಮಾಡಿಟ್ಕೊಳ್ಳಿ, ನೆಕ್ಸ್ಟ್ ಡೇ ಐಸಿಂಗ್ ಮಾಡಿ. ಓಕೆನಾ? ಹಾಗೆ ನೋಡಿ ಇದಕ್ಕೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಹೇಳೋದನ್ನು ಕೂಡ ಈಗ ನೀವು ನೋಡಿದ್ರಿ ಅಲ್ವಾ? ಹೀಗೆ ಬೇಕಿದ್ರೂ ನೀವು ತಿನ್ನೋದಕ್ಕಾಗತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾನಿಲ್ಲಿ ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ. ವಿಪ್ಪಿಂಗ್ ಕ್ರೀಮನ್ನು ತೊಗೊಳ್ಳುವಾಗ ಮತ್ತು ನೋಡಿ ಇದರ ಹ್ಯಾಂಡಲ್ ಕೂಡ ನಾನು ಫ್ರೀಜರಲ್ಲಿ ಇಟ್ಕೊಂಡಿದ್ದೆ. ಸೊ ಫುಲ್ ಚಿಲ್ಲಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಮತ್ತು ವಿಪ್ಪಿಂಗ್ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತಾದರೆ, ನೀವು ಯೂಸ್ವಲ್ ಆಗಿ ಯಾವಾಗಲೂ ಇಡುವಾಗ ಫ್ರೀಜರಲ್ಲಿ ಇಡಬೇಕು. ಮತ್ತು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ 1 ಅವರ್ ಅಥವಾ 1.5 ಅವರ್ ಮೊದಲು ನೀವು
ವಿಪ್ಪಿಂಗ್ ಕ್ರೀಮನ್ನು ನಿಮಗೆ ಎಷ್ಟು ಬೇಕು ಅಂತ ನೋಡಿ ತೆಗೆದುಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರೀಜರಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದು ಲಿಕ್ವಿಡ್ ಫಾರ್ಮ್ಗೆ ಬಂದ ಮೇಲೆ ಈ ರೀತಿ ನೀವು ಬೀಟ್ ಮಾಡಬೇಕು. ಬೀಟ್ ಮಾಡಿದಾಗ ಅದು ನೋಡಿ ಇದರಿಂದ ಕೆಳಗೆ ಬೀಳಲ್ಲ ಅಲ್ವಾ ಹ್ಯಾಂಡಲಿಂದ. ಮತ್ತು ಈ ಪಾತ್ರೆ ಕೂಡ ನೀವು ಬೋರ್ಲ್ ಮಾಡಿದಾಗ ಅದು ಬೀಳಬಾರ್ದು. ಆವಾಗ ಪರ್ಫೆಕ್ಟ್ ಆಗಿರುವಂತಹ ಒಂದು ವಿಪ್ಪಿಂಗ್ ಕ್ರೀಮ್ ಹದ ಬಂದಿರುತ್ತೆ. ನೆಕ್ಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್, ಇದು ಬಹಳಷ್ಟು ಜನರಿಗೆ ಯೂಸ್ ಆಗುವಂತಹ ಒಂದು ಟಿಪ್ಪು. ಎಲ್ಲರ ಹತ್ರನೂ ತುಂಬ ಅಪರೂಪಕ್ಕೆ ಮಾಡ್ತೀವಿ. ಮತ್ತು ರೊಟೇಟಿಂಗ್ ಟೇಬಲ್ ಇಲ್ಲ ಅಂತಾದರೆ ಚಿಂತೆ ಮಾಡಬೇಕಂತಿಲ್ಲ. ಒಂದು ಪಾತ್ರೆಯಲ್ಲಿ ಫುಲ್ ನೀರು ಹಾಕ್ಕೊಂಡು, ಅಂದರೆ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಈ ರೀತಿ ನೀವು ಮಾಡಿಕೊಂಡ್ರೆ ಒಂದು ರೊಟೇಟಿಂಗ್ ಟೇಬಲ್ ಥರ ವರ್ಕ್ ಆಗುತ್ತೆ. ಎಲ್ಲೋ ಒಮ್ಮೊಮ್ಮೆ ಮಾಡ್ತೀರಿ ಅಂತಾದರೆ ಈ ರೀತಿ ನೀವು ಯೂಸ್ ಮಾಡ್ಬೋದು. ಹಾಗೆ ಕೇಕನ್ನು ನಾನೀಗ 3 ಪಾರ್ಟಾಗಿ, ಅಂದರೆ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಕಟ್ ಮಾಡಬೇಕಾಗತ್ತೆ ನೀವು, ಅಂದರೆ ಫಾಸ್ಟಾಗಿ ತುಂಬ ಪೇಷನ್ಸ್ ಬೇಕು ನೀವು ಕೇಕ್ ಮಾಡ್ತೀರಿ ಅಂತಾದಾಗ, ಗೊತ್ತಾಯ್ತಾ? ಈ ರೀತಿ ನೋಡಿ 3 ಲೇಯರ್ ಆಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ನಾವು ಕ್ರೀಮೆಲ್ಲ ಫಿಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನೋಡಿ ಎಲ್ಲ ಪಾರ್ಟು ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಈ ಪ್ಲೇಟನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆರ್ಡರ್ ಹಾಕಿದ್ದೆ ರೊಟೇಟಿಂಗ್ ಟೇಬಲ್ಲು, ಬಟ್ ಅಷ್ಟರ ನ್ಯೂ ಇಯರ್ಗೆ ನಾನು ಮಾಡೋಳಿದ್ದೆ ಅಲ್ವಾ, ಅಷ್ಟರ ಒಳಗಡೆ ಅದು ಬಂದಿಲ್ಲ. ಅದಕ್ಕೋಸ್ಕರ ನಾನು ಕೂಡ ಇದನ್ನೇ ಮಾಡಿ ಟ್ರೈ ಮಾಡಿದೆ. ಸೊ ಈಗ ನೋಡಿ ಆ ಮೇಲ್ಗಡೆಗೆ ಕೇಕ್ ಪ್ಲೇಟ್ ಏನಿರುತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ಐಸಿಂಗನ್ನು ಹಾಕಿಬಿಟ್ಟು ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಮೇಲ್ಗಡೆಯಿಂದ, ಅಂದರೆ ಫುಲ್ ಮೇಲೆ ನಾವೇನು ಕಟ್ ಮಾಡಿದ್ದೀವಿ ಅಲ್ವಾ ಆ ಲೇಯರನ್ನು ಕೆಳಗಡೆಗೆ ಹಾಕಬೇಕು. ಹಾಗೆ ಇದಕ್ಕೆ ಮೇಲ್ಗಡೆಗೆ ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂತಹ ಸಕ್ಕರೆ ಪಾಕ, ಶುಗರ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹೇಗೆ ಮಾಡಬೇಕು ಅಂತ ಅನ್ಕೋತೀರಾ ಫ್ರೆಂಡ್ಸ್? ಹೇಳ್ತೀನಿ ಒಂದು ನಿಮಿಷ. ಹಾಗೆ ನೋಡಿ ಮೇಲ್ಗಡೆಗೆ ನಾನು ಪೈನಾಪಲ್ ಕ್ರಷನ್ನು ಒಂದು ಸ್ವಲ್ಪ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪೈನಾಪಲ್ ಫ್ಲೇವರಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಪೈನಾಪಲ್ ಕ್ರಷನ್ನು ಯೂಸ್ ಮಾಡಿದ್ದೀನಿ. ಇದ್ರ ಮೇಲ್ಗಡೆಗೆ ಕೂಡ ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಈ ರೀತಿ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಕ್ರೀಮಿಯಾಗಿ ಬರುತ್ತೆ ನಾವು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ. ಮತ್ತು ನೋಡಿ ನಾನು ಸ್ಪ್ಯಾಟುಲಾದಲ್ಲೇ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನನಗೆ ನೈಫ್ ಕೂಡ ಇನ್ನೂ ಬಂದಿಲ್ಲ. ಅದೆಲ್ಲ ನಾನು ಆರ್ಡರ್ ಹಾಕಿದ್ದೀನಿ, ಬಟ್ ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ. ಸೊ ನ್ಯೂ ಇಯರ್ಗೆ ನನಗೆ ಮಾಡಲೇಬೇಕಿತ್ತು. ಮಕ್ಕಳು ತುಂಬ ಹೇಳ್ತಾ ಇದ್ರು ಕೇಕ್ ಮಾಡಮ್ಮ ಹೇಳ್ಕೊಂಡು, ಅದಕ್ಕೋಸ್ಕರ ನಾನು ಇರೋದ್ರಲ್ಲೇ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿರುವಂತಹ ಕೇಕನ್ನು ರೆಡಿ ಮಾಡಿದೆ. ಹಾಗೆ ಇದ್ರ ಮೇಲ್ಗಡೆಗೆ ಇನ್ನೊಂದು ಲೇಯರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆಗೂ ಅಷ್ಟೇ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ನೀವು ಒಂದು 5 ಚಮಚ ಸಕ್ಕರೆನ ತೊಗೊಂಡ್ರೆ 10 ಚಮಚ ನೀರನ್ನು ತಗೊಳ್ಳಿ. ಅದೆರಡನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಕರಗೋ ತನಕ ರೆಡಿ ಮಾಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಮೇಲ್ಗಡೆ ಎಲ್ಲ ನೀವು ಈ ರೀತಿ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ, ಅದು ಕೇಕು ಹಾರ್ಡ್ ಅನ್ಸಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಒಳಗಡೆನೂ ನಾವು ಎಲ್ಲ ಕ್ರೀಮು ಮತ್ತು ಪೈನಾಪಲ್ ಕ್ರಷ್ ಎಲ್ಲ ಹಾಕಿರ್ತೀವಿ ಅಲ್ವಾ, ಫುಲ್ ಒಂಥರ ಜ್ಯೂಸಿಯಾಗಿ ಬರುತ್ತೆ. ಈ ರೀತಿ ನೀವು ಮಾಡಿಕೊಂಡಾಗ ಮೇಲ್ಗಡೆಗೂ ಅಷ್ಟೆಲ್ಲ ನೋಡಿ ವಿಪ್ಪಿಂಗ್ ಕ್ರೀಮನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಮೊದಲು ನಾನು ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದೆ. ಮತ್ತು ಅಂದರೆ ಕೆಲವೊಂದು ಸಾರಿ ಕೇಕ್ ಹಾರ್ಡಾಗಿ ಬರ್ತಾ ಇತ್ತು. ಬಟ್ ಇವಾಗ ನಾನು ಒಂದು ಲೆವೆಲ್ಗೆ ರೆಡಿ ಆಗಿದ್ದೀನಿ. ಮತ್ತು ಈಗಾಗಲೇ ನಾನು 2-3 ರೀತಿಯಲ್ಲಿ ಕೇಕ್ ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಎಲ್ಲ ನೀವು ಖಂಡಿತವಾಗ್ಲೂ ಧೈರ್ಯದಿಂದ ಮಾಡ್ಬೋದು, ಯಾಕೆಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ಕೇಕ್ಗಳು ಕೂಡ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಪ್ಲಮ್ ಕೇಕು ಮತ್ತು ಇನ್ನೊಂದು ರೀತಿ ಪೈನಾಪಲ್ ಪೇಸ್ಟ್ ಎಲ್ಲ ಹಾಕಿದ್ದೆ. ಹಾಗೆ ನೋಡಿ ಮೇಲ್ಗಡೆಯಿಂದ ಈ ರೀತಿ ಎಲ್ಲ ಲೈನ್ ಥರ ಮಾಡಿದ್ದೀನಿ. ಇದರಲ್ಲೂ ಅಷ್ಟೇ 2-3 ಥರ ಎಲ್ಲ ಬರುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕಿದ್ರೂ ಮಾಡ್ಕೊಳ್ಬೋದು. ಮತ್ತು ನಾವು ಮಾಡ್ತಾ ಹೋದಂಗೆ ನಮಗೆ ಇನ್ನೂ ಒಂದಿಷ್ಟು ಐಡಿಯಾಗಳು ಬರ್ತವೆ. ಹಾಗೆ ಒಂದು ಪೈಪಿಂಗ್ ಬ್ಯಾಗ್ಗೆ ಈ ರೀತಿ ನೋಸಲನ್ನು ಹಾಕ್ಕೊಂಡಿದ್ದೀನಿ. ಮತ್ತು ವಿಪ್ಪಿಂಗ್ ಕ್ರೀಮ್ಗೆ ಒಂದು ಸ್ವಲ್ಪ ಯೆಲ್ಲೋ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಬೇಡ ಅಂತಾದರೆ ನೀವು ಹಾಗೇ ಕೂಡ ವೈಟಲ್ಲೇ ಡಿಸೈನ್ ಮಾಡ್ಬೋದು. ಬಟ್ ಕೇಕ್ ಅಂದ ತಕ್ಷಣ ಏನು, ನಮಗೆ ಒಂದು ಸ್ವಲ್ಪ ಅದು ಕಲರ್ಫುಲ್ ಆಗಿರಬೇಕು, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು, ಫ್ಲವರ್ ಥರ ಇರಬೇಕು, ಲೀಫ್ ಇರಬೇಕು ಅಂತೆಲ್ಲ ಅಂದ್ಕೋತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಯೆಲ್ಲೋ ಕಲರನ್ನು ಹಾಕಿದ್ದೀನಿ. ನನ್ನ ಹತ್ರ ಈ ಕಲರ್ ಇತ್ತು, ಸೊ ಅದನ್ನು ಯೂಸ್ ಮಾಡಿದ್ದೀನಿ.
ಮತ್ತು ಈಗ ನೋಡಿ ಡಿಸೈನ್ ಮಾಡ್ತಾ ಇದ್ದೀನಿ. ಡಿಸೈನ್ ಎಲ್ಲ ಅಷ್ಟೇ ಫ್ರೆಂಡ್ಸ್, ನಾವು ಬೇರೆ ಬೇರೆ ರೀತಿ ಟ್ರೈ ಮಾಡಿದಾಗ ಬೇರೆ ಬೇರೆ ರೀತಿ ನಾವು ಕಲ್ತ್ಕೊಳ್ಬೋದು. ನಿಮಗೆ ಯಾವುದಾದ್ರೂ ರೆಸಿಪಿ ಅಂದರೆ ಯಾವುದಾದ್ರೂ ಡಿಸೈನ್ ಬೇಕು ಅಂತಾದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಥರ ಡಿಸೈನ್ ಎಲ್ಲ. ಮತ್ತು ನೋಡಿ ಈಗ ಲೀಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂತು ಲೀಫ್ ಎಲ್ಲ ಫ್ರೆಂಡ್ಸ್, ನನಗೆ ನಂಬೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಹಾಗೆ ಈ ಥರ ಎಲ್ಲ ಫುಲ್ ಗೋಲ್ಡನ್ ಬಾಲ್ಸು ಇದೆಲ್ಲ ಹಾಕಿಬಿಟ್ಟು ಡೆಕೋರೇಟ್ ಮಾಡಿದೆ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಪರ್ಫೆಕ್ಟ್ ಆಗಿರುವಂತಹ ಒಂದು ಕೇಕ್ ರೆಸಿಪಿ ಫ್ರೆಂಡ್ಸ್ ಇದು. ಖಂಡಿತವಾಗ್ಲೂ ನೀವು ಮಾಡಿ, ಮತ್ತು ಮಾಡಿದ್ದಿದ್ರೆ ಹೇಗೆ ಬಂತು ಹೇಳೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ. ನೋಡಿ ಎಷ್ಟು ಹೈಜಿನಿಕ್ ಆಗಿ ನಾವು ಮನೆಯಲ್ಲಿ ಕೇಕನ್ನು ರೆಡಿ ಮಾಡ್ಕೊಂಡ್ವಿ ಅಲ್ವಾ. ಸಾಕಷ್ಟು ರೀತಿಯ ಟಿಪ್ಸ್ಗಳ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.